hungry. I am hungry. ಅಥವಾ ನನಗೆ ಹೊಟ್ಟೆ ಹಸಿತಾ ಇದೆ ಅಂತ ನಾವು ಹೇಳ್ತೀವಿ. ನನಗೆ ಹಸುವಾಗಿದೆ. ನನಗೆ ಸಹಾಯ ಬೇಕು. I need help. I need help. ನಿಮಗೇನು ಬೇಕು ಅಥವಾ ನಿನಗೇನು ಬೇಕು. What do you want? What do you want? ಓಕೆ, ನೆಕ್ಸ್ಟ್ ಬಂದು ನನಗೆ ಕಾಫಿ ಬೇಕು. I want coffee. I want coffee. ಸ್ನಾನದ ಕೋಣೆ ಎಲ್ಲಿದೆ ಅಂದರೆ ಬಾತ್ರೂಮ್ ಎಲ್ಲಿದೆ. Where is the bathroom? Where is the bathroom? ನೋಡಿ, ಬಾತ್ರೂಮ್ ಅನ್ನೋದು ಕಾಮನ್ ಆಗಿ ಎರಡು ಥರ ಹೇಳ್ತಾರೆ. ಒಂದು ಬಾತ್ರೂಮ್ ಅಂದರೆ ಟಾಯ್ಲೆಟ್, ಲ್ಯಾಬೊರೇಟ್ರಿ ಅಂತ ಹೇಳ್ತಾರೆ. ಸ್ನಾನದ ಮನೆ ಅಂತ ಹೇಳಿದ್ರೆ ಜಸ್ಟ್ ಬಾತ್ರೂಮ್, ರೆಸ್ಟ್ ರೂಮ್ ಅಂತಲೂ ಯೂಸ್ ಮಾಡ್ಬೋದು. ಅಥವಾ So, but ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಓದಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಓದಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡನೇ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ನೀವು ಕೆಲಸಕ್ಕೆ ಹೋಗೋರು ಇರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದರೂ ಈ ಕೋರ್ಸ್ನ ಜಾಯ್ನ್ ಆಗ್ಬೋದು. ಹಾಗಾದರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಬಂದ್ಬಿಟ್ಟು ಟ್ರೈನ್ ಅಲ್ಲಿ ಅಲ್ಲ, ವಿಮಾನದಲ್ಲಿ ಯೂಸ್ ಮಾಡ್ತೀವಲ್ಲ ಸರ್ ನಾವು. ವಾಶ್ರೂಮ್ ಬಂದು ಪಬ್ಲಿಕ್ ಪ್ಲೇಸ್ ಅಲ್ಲಿ ಯೂಸ್ ಮಾಡ್ತೀವಿ. ಬಾತ್ರೂಮ್ ಈಸ್ ಇನ್ ವಾಶ್ರೂಮ್ ಅಂತ ಇಟ್ಸ್ ಅನ್ ಅಮೆರಿಕನ್ ಸ್ಲ್ಯಾಂಗ್ ಅಷ್ಟೇ. ವಾಶ್ ರೂಮ್, ರೆಸ್ಟ್ ರೂಮ್, ವಾಶ್ರೂಮ್ ಅಮೆರಿಕನ್ ಸ್ಲ್ಯಾಂಗ್. ಬ್ರಿಟಿಷ್ ಸ್ಲ್ಯಾಂಗ್ ಕರೆಕ್ಟ್ ಇಂಗ್ಲೀಷಲ್ಲಿ ನಿಮಗೆ ಟಾಯ್ಲೆಟ್ ಅಂದರೆ ಲ್ಯಾಬೊರೇಟ್ರಿ ಇರುವಂಥದ್ದು ಟಾಯ್ಲೆಟ್. ಟೋಟಲ್ ಬಾತ್ರೂಮ್ ಅಂತ ಹೇಳಬೇಕಾದ್ರೆ ಇಟ್ಸ್ ಓನ್ಲಿ ಬಾತ್ರೂಮ್, ಅಲ್ಲಿ ಸ್ನಾನ ಮಾಡೋದು ಮಾತ್ರ. ಸೊ ಹಾಗೆ ಇಟ್ಸ್ ವಾಶ್ರೂಮ್, ಇವೆಲ್ಲ ಏನದು ಇನ್ನೊಂದು ರೆಸ್ಟ್ ರೂಮ್, ವಾಶ್ರೂಮ್, ಇವೆಲ್ಲ ಅಮೆರಿಕನ್ ಸ್ಲ್ಯಾಂಗ್ ಅಷ್ಟೇ. ಆ್ಯಂಡ್ ಎಸ್, ಇದರಲ್ಲಿ ಫ್ಲೈಟಲ್ಲಿ ಯೂಶ್ವಲಿ ಅದನ್ನು ಲ್ಯಾಬೊರೇಟ್ರಿ ಅಂತ ಯೂಸ್ ಮಾಡ್ತಾರೆ ಇನ್ ಫಾರ್ಮಲ್ ಇಂಗ್ಲೀಷ್. ಇದು ತುಂಬ ದುಬಾರಿಯಾಗಿದೆ. ಒಂದು ನಿಮಿಷ, ಹೌ ಮಚ್ ಇಸ್ ದಿಸ್ ಇದೆ. ಹೌ ಮಚ್ ಇಸ್ ದಿಸ್, ಇದಕ್ಕೆಷ್ಟು? ಹೌ ಮಚ್ ಇಸ್ ದಿಸ್, ಹೌ ಮಚ್ ಇಸ್ ದಿಸ್. ಹೌ ಮಚ್ ಇಸ್ ದಿಸ್ಗೆ ಎರಡು ಮೀನಿಂಗ್ ಇದೆ. ಒಂದು ಹೌ ಮಚ್ ಇಸ್ ದಿಸ್, ಇದೆಷ್ಟು, ಇದಕ್ಕೆಷ್ಟು, ಎರಡೂ ಒಂದೇನೆ. ಇದು ತುಂಬ ದುಬಾರಿಯಾಗಿದೆ. ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್, ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್. ಬೇಗ ಮಾಡಿ, ಅವಸರ ಮಾಡಿ, ಬೇಗ ಮಾಡಿ ಅಂತ. ಹರಿ ಅಪ್, ಹರಿ ಅಪ್. ನನಗೆ ಲೇಟ್ ಆಗ್ತಾ ಇದೆ. ಐ ಆಮ್ ಗೆಟಿಂಗ್ ಲೇಟ್, ಐ ಆಮ್ ಗೆಟಿಂಗ್ ಲೇಟ್. ಜಾಗ್ರತೆಯಿಂದ ಮಾಡಿ. ಟೇಕ್ ಕೇರ್, ಟೇಕ್ ಕೇರ್. ನಾನು ನಿಮಗೆ ಆಮೇಲೆ ಕಾಲ್ ಮಾಡ್ತೀನಿ. ಐ ವಿಲ್ ಕಾಲ್ ಯು ಲೇಟರ್, ಐ ವಿಲ್ ಕಾಲ್ ಯು ಲೇಟರ್. ನನಗೆ ಅರ್ಥ ಆಗ್ತಾ ಇಲ್ಲ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್, ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಇದನ್ನು ತುಂಬ ಜನ ಐ ಆಮ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತಾರೆ. ದಟ್ಸ್ ಮಿಸ್ಯೂಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಐ ಡೋಂಟ್ ಅಂಡರ್ಸ್ಟ್ಯಾಂಡ್, ನನಗೆ ಅರ್ಥ ಆಗ್ತಾ ಇಲ್ಲ. ನೀವು ಕನ್ನಡ ಮಾತಾಡ್ತೀರಾ? ಡೂ ಯು ಸ್ಪೀಕ್ ಕನ್ನಡ? ಡೂ ಯು ಸ್ಪೀಕ್ ಕನ್ನಡ? ದಯವಿಟ್ಟು ನಿಧಾನವಾಗಿ ಮಾತಾಡಿ. ಸ್ಪೀಕ್ ಸ್ಲೋಲಿ ಪ್ಲೀಸ್, ಸ್ಪೀಕ್ ಸ್ಲೋಲಿ ಪ್ಲೀಸ್. ಸ್ಪೀಕ್ ಸ್ಲೋಲಿ, ಸ್ಲೋಲಿನ ಸ್ಲೋಲಿ ಅಂತ ಹೇಳ್ಬೋದು, ಬಟ್ ಸ್ಲೋಲಿನೇ ಸ್ಲೋ ಮಾಡಬೇಕು ಅಂತಿಲ್ಲ. ಐ ಕ್ಯಾನ್ ಜಸ್ಟ್ ಸ್ಪೀಕ್ ಸ್ಲೋಲಿ ಪ್ಲೀಸ್. ಓಕೆ, ಹೋಗೋ ಸಮಯ, ಟೈಮ್ ಆಯಿತು ಹೋಗೋಕ್ಕೆ. ಇಟ್ಸ್ ಟೈಮ್ ಟು ಗೋ, ಇಟ್ಸ್ ಟೈಮ್ ಟು ಗೋ. ಇದೇನಿದು, ಇದೇನು? ವಾಟ್ಸ್ ದಿಸ್, ವಾಟ್ಸ್ ದಿಸ್. ಇಲ್ಲಿ ನೋಡಿ, ಈಸಿ ಯಾಕೆ ಬರಬೇಕು ಅಂತ ತುಂಬ ಜನ ಪ್ರಶ್ನೆ ಕೇಳ್ತಾರೆ. ವಾಟ್ ಈಸ್ ದಿಸ್, ಇದು ಏನು, ಇದು ದಿಸ್ ಏನು, ವಾಟ್, ವಾಟ್ ದಿಸ್ ಅಲ್ವಾ? ನೋ, ವಾಟ್ ಇಸ್ ದಿಸ್. ಒಳಗೆ ಬನ್ನಿ. ಕಮ್ ಇನ್, ಕಮ್ ಇನ್. ಕೂತ್ಕೊಳ್ಳಿ. ಸಿಟ್ ಡೌನ್, ಸಿಟ್ ಡೌನ್. ಎದ್ದೇಳಿ. ಗೆಟ್ ಅಪ್, ಗೆಟ್ ಅಪ್. ನಾನು ಬ್ಯುಸಿ ಆಗಿದ್ದೀನಿ. ಐ ಆಮ್ ಬ್ಯುಸಿ, ಐ ಆಮ್ ಬ್ಯುಸಿ. ಚಿಂತಿಸಬೇಡಿ. ಡೋಂಟ್ ವರಿ, ಡೋಂಟ್ ವರಿ. ನಿಮಗೆಷ್ಟು ವಯಸ್ಸು? ಹೌ ಓಲ್ಡ್ ಆರ್ ಯು, ಹೌ ಓಲ್ಡ್ ಆರ್ ಯು. ನೀವು ಎಲ್ಲಿ ವಾಸವಾಗಿದ್ದೀರಾ? ವೇರ್ ಡು ಯು ಲೀವ್, ವೇರ್ ಡು ಯು ಲೀವ್. ಇಲ್ಲಿ ವಾಸಿಸುತ್ತೀರಾ, ವಾಸವಾಗಿದ್ದೀರಾ, ಎರಡೂ ಒಂದೇನೆ. ಅದರಲ್ಲಿ ಏನು ಗ್ರಾಮ್ಯಾಟಿಕಲ್ ಸ್ಟ್ರಕ್ಚರ್ ಏನಿಲ್ಲ. ಯೂಶ್ವಲಿ ಹಂಗೆ ಕೇಳಿ, ಎಲ್ಲಿ ವಾಸವಾಗಿದ್ದೀರಾ, ಎಲ್ಲಿ ಉಳ್ಕೊಂಡಿದ್ದೀರಾ, ನಿಮ್ಮ ಮನೆಯಲ್ಲಿ, ಈ ಥರದ ಪ್ರಶ್ನೆಗೆಲ್ಲ ವೇರ್ ಡು ಯು ಲಿವ್ ಸಿಂಪಲ್ ಆಗಿ. ಇಂದು ಚಳಿ ಇದೆ. ಇಟ್ಸ್ ಕೋಲ್ಡ್ ಟುಡೇ, ಇಟ್ಸ್ ಕೋಲ್ಡ್ ಟುಡೇ. ನಾನು ಒಪ್ತೇನೆ. ಐ ಅಗ್ರಿ,
I agree. ನಾನು ಒಪ್ಪುತ್ತೇನೆ, ನಾನು ಒಪ್ತೀನಿ, ಎಲ್ಲದೂ ಆಗುತ್ತೆ. ಹೋಗೋಣ. Let's go. Let's go. ನಾವು ಹೋಗೋಣ ಅಂತ ಅದರ ಅರ್ಥ. ಲೆಟ್ಸ್ ಅಂದರೆ ಲೆಟ್ ಅಸ್ ಗೋ. ಒಂದು ನಿಮಿಷ ನಿಲ್ಲಿ. Wait a moment. Wait a moment. ನನಗೆ ಬೇಜಾರಾಗಿದೆ. I am sad. I am sad. ನನಗೆ ಸಂತೋಷ ಆಗಿದೆ. I am happy. I am happy. ಈ ಆಗಿದೆ ಇಲ್ವಲ್ಲ ಅಂತ ಅನ್ಕೋಬೇಡಿ, ಇದ್ದೇನೆ ಇದೆಯಲ್ವ. ನಾನು ದುಃಖಿತನಾಗಿದ್ದೇನೆ, ಐ ಆಮ್ ಸ್ಯಾಡ್. ನಾನು ಸಂತೋಷವಾಗಿದ್ದೀನಿ, ಐ ಆಮ್ ಹ್ಯಾಪಿ. ನನಗೆ ಸುಸ್ತಾಗಿದೆ. I am tired. I am tired. ನಿಮ್ಮಲ್ಲಿ ಪೆನ್ ಇದೆಯಾ? Do you have a pen? Do you have a pen? ನಿಮ್ಮ ಹತ್ರ ಪೆನ್ ಇದೆಯಾ? ನಿಮ್ಮ ಬಳಿ ಪೆನ್ ಇದೆಯಾ? ನಿಮ್ಮಲ್ಲಿ ಪೆನ್ ಇದೆಯಾ? ಎಲ್ಲ ಒಂದೇ. ಅದನ್ನು ನನಗೆ ಕೊಡಿ. Give it to me. Give it to me. ಅದು ನನಗೆ ಬೇಡ. I don't need it. I don't need it. ಐ ಡೋಂಟ್ ವಾಂಟ್ ದ್ಯಾಟ್ ಆರ್ ಐ ಡೋಂಟ್ ನೀಡ್ ಇಟ್, ಎರಡೂ ಹೇಳ್ಬೋದು. ಓಕೆ, ಸೊ ಅದು ತುಂಬ ಏನು ಡಿಫ್ರೆನ್ಸ್ ಇಲ್ಲ. ಐ ಡೋಂಟ್ ವಾಂಟ್ ದ್ಯಾಟ್, ಐ ಡೋಂಟ್ ನೀಡ್. ಡಿಫ್ರೆನ್ಸ್ ಅಂದರೆ ಅವಶ್ಯಕತೆಯ ಪ್ರಮಾಣ ಅಥವಾ ಇಂಟೆನ್ಸಿಟಿ ಎಷ್ಟು ಅಂತ. ನೀಡ್ ಅಂತ ನಾವು ತುಂಬ ಅನಿವಾರ್ಯತೆಗೆ ನೀಡ್ ಅಂತಲೂ ಹೇಳ್ಬೋದು, ಬಟ್ ಕಾಮನ್ ಆಗಿ ನೀಡ್ ಅಂತ ಯೂಶ್ವಲಿ ಯೂಸ್ ಮಾಡ್ತೀವಿ. ಅನಿವಾರ್ಯನೇ ಇರಬೇಕು ಅಂತಿಲ್ಲ. ಐ ನೀಡ್ ದ್ಯಾಟ್, ನನಗದು ಬೇಕು ಅಂತ. ಅದು ತುಂಬ ದೂರ ಇದೆ. It's very far. It's very far. ಅದು ತುಂಬ ಹತ್ತಿರ ಇದೆ. It's very near. It's very near. ನನಗೆ ಬಾಯಾರಿಕೆಯಾಗಿದೆ. I am thirsty. I am thirsty. ನಿಮ್ಮದೇನು ಪ್ರಾಬ್ಲಮ್ಮು ಅಥವಾ ನಿಮ್ಮ ಸಮಸ್ಯೆ ಏನು? What's your problem?